ಇವತ್ತಿನ ವಿಡಿಯೋದಲ್ಲಿ ಯೂನಿಕೋಡ್ ಮತ್ತೆ ಆಸ್ಕಿ ಕನ್ನಡದಲ್ಲಿ ಏನು ಡಿಫ್ರೆನ್ಸು ಮತ್ತೆ ಅದನ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಯೂನಿಕೋಡ್ ಮತ್ತೆ ಆಸ್ಕಿ ಅಂದ್ರೆ ಯೂನಿಕೋಡ್ ಬಂದ್ಬಿಟ್ಟು ನಾರ್ಮಲ್ ಆಗಿ ನಾವು ಇವಾಗ ವಾಟ್ಸಪ್ ಅಲ್ಲಿ ಕನ್ನಡ ಏನ್ ಟೈಪ್ ಮಾಡ್ತೀವಿ ಆ ಕನ್ನಡ ಬಂದ್ಬಿಟ್ಟು ಯೂನಿಕೋಡ್ ಆಗಿರುತ್ತೆ. ಸೊ ಈ ಯೂನಿಕೋಡ್ ಏನಪ್ಪಾ ಅಂದ್ರೆ ಯಾವುದೇ ತರ ಸಿಸ್ಟಮ್ ಅಥವಾ ಮೊಬೈಲ್ ಆಗಲಿ ಯಾವುದೇ ತರ ಬೇರೆ ಡಿವೈಸ್ ಆಗಲಿ ಕನ್ನಡದಲ್ಲಿ ಕಳ್ಸಿದ್ರೆ ಅದು ಕನ್ನಡದಲ್ಲೇ ನಮಗೆ ನೋಡಕ್ಕೆ ಓದಕ್ಕೆ ಸಾಧ್ಯ ಆಗುತ್ತೆ. ಅದೇ ಇವಾಗ ಹಳೆ ಯೂನಿಕೋಡ್ ಅಥವಾ ಆಸ್ಕಿ ಕನ್ನಡ ಏನಿದೆ ಇದು ನಾನು ಸಿಸ್ಟಮ್ ಅಲ್ಲಿ ಟೈಪ್ ಮಾಡಿ ಸಪೋಸ್ ನಾನು ಈ ಮೆಸೇಜ್ ನಾನು ವಾಟ್ಸಪ್ ಅಲ್ಲಿ ಕಳಿಸ್ಬೇಕು ಅಂತ ಬಂದಾಗ ಇಲ್ಲಿ ನೋಡಿ ನಾನು ತೋರಿಸ್ತೀನಿ. ಇವಾಗ ಇದು ಸಿಸ್ಟಮ್ ಅಲ್ಲಿ ಟೈಪ್ ಮಾಡಿರುವಂತ ಕನ್ನಡ ಇದನ್ನ ನಾನು ವಾಟ್ಸಪ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿ ನಾನು ಇವಾಗ ಸೆಂಡ್ ಮಾಡಿದ್ರೆ ಅವರಿಗೆ ಓದಕ್ಕೆ ಆಗೋದಿಲ್ಲ. ಅದೇ ಇದನ್ನ ನಾನು PDF ಕನ್ವರ್ಟ್ ಮಾಡಿದ್ರು ಕೂಡ ಅವರಿಗೆ ಈ ತರ ಬೇರೆ ಯಾವುದೇ ಓದಕ್ಕಾಗದೇ ಇರೋ ತರ ಕ್ಯಾರೆಕ್ಟರ್ಸ್ ಅಲ್ಲಿ ಬರುತ್ತೆ. ಏನಕ್ಕಂದ್ರೆ ಇದು ಫಾಂಟ್ ಬೇಸ್ಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಈ ತರ ಆಗುತ್ತೆ. ಇದು ಯಾವಾಗ ಆಗುತ್ತೆ? ಇದು ಆಸ್ಕಿ ವ್ಯಾಲ್ಯೂ ಅಲ್ಲಿ ಇದ್ದಾಗ ಈ ತರ ಆಗುತ್ತೆ. ಅದೇ ಇದು ಯೂನಿಕೋಡ್ ಅಲ್ಲಿ ಇದ್ದಾಗ ಯಾವ ಭಾಷೆಯಲ್ಲಿ ನಾವು ಟೈಪ್ ಮಾಡಿರ್ತೀವೋ ಅದೇ ಭಾಷೆಯಲ್ಲಿ ಯಾರಿಗೆ ಕಳಿಸ್ತೀವೋ ಬೇರೆ ಡಿವೈಸ್ಗಳಲ್ಲಿ ಕೂಡ ನಾವು ಅದೇ ರೀತಿ ಓದ್ಬೋದು. ಕನ್ನಡ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದೇ ತರ ವರ್ಕ್ ಆಗುತ್ತೆ. ಇದನ್ನ ನಾವು ಹೇಗೆ ಯೂನಿಕೋಡ್ಗೆ ಕನ್ವರ್ಟ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನೀವು ನಿಮ್ಮ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಕಗಪ ಯೂನಿಕೋಡ್ ಟು ಆಸ್ಕಿ ಕನ್ವರ್ಟರ್ ಅಥವಾ ಯೂನಿಕೋಡ್ ಕನ್ವರ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲು ಬರುವಂತ ವೆಬ್ಸೈಟ್ ಏನಾಗಿರುತ್ತೆ ಇದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಎರಡು ಬಾಕ್ಸ್ ಓಪನ್ ಆಗುತ್ತೆ ನೋಡಿ. ಇದನ್ನ ನೀವು ನೋಡಿದ್ರೆ ಯೂನಿಕೋಡ್ಗೆ ಬದಲಾಯಿಸಿ ಅಂತ ಫಸ್ಟ್ ಒಂದು ಆಪ್ಷನ್ ಬರುತ್ತೆ. ಯೂನಿಕೋಡ್ ಇಂದ ಆಸ್ಕಿಗೆ ಬದಲಾಯಿಸಿ ಅಂತ ಒಂದು ನಿಮಗೆ ಆಪ್ಷನ್ ಬರುತ್ತೆ. ಸೊ ನಾನು ಇವಾಗ ಇದನ್ನ ನಾನು ಇವಾಗ ಸಿಸ್ಟಮ್ ಅಲ್ಲಿ ಟೈಪ್ ಮಾಡಿರೋದನ್ನ ಯೂನಿಕೋಡ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇವಾಗ ನಾನು ನಿಮಗೆ ತೋರಿಸಿದೆ. ಇಲ್ಲಿ ನಾನು ಸಿಸ್ಟಮ್ ಅಲ್ಲಿ ಟೈಪ್ ಮಾಡಿರೋದನ್ನ ವಾಟ್ಸಪ್ ಅಲ್ಲಿ ಕಳಿಸಿದಕ್ಕೆ ನನಗೆ ಈ ತರ ಬಂತು. ಸೊ ಇವಾಗ ನಾನು ಸಿಸ್ಟಮ್ ಅಲ್ಲಿ ಟೈಪ್ ಮಾಡೋದನ್ನ ಕಾಪಿ ಮಾಡ್ತೀನಿ. ಕಾಪಿ ಮಾಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಿದಾಗ ಇದು ಕನ್ವರ್ಟ್ ಆಗಿರೋದು ಇಲ್ಲಿ ನನಗೆ ತೋರಿಸುತ್ತೆ. ಸೊ ಇವಾಗ ಕನ್ವರ್ಟ್ ಆಗಿರೋದನ್ನ ನಾನು ಕಾಪಿ ಮಾಡಿ ನೋಡಿ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಕಳಿಸಿದಾಗ ಅವರಿಗೆ ಹೇಗಿದೆಯೋ ಅದೇ ತರ ಬರುತ್ತೆ. ಸೆಂಡ್ ಮಾಡಿದ್ಮೇಲೂ ಕೂಡ ಅವ್ರಿಗೆ ಆ ಮೆಸೇಜ್ ನ ಓದ್ಬೋದು. ಇದೇ ರೀತಿ PDF ಆಗಲಿ ಅಥವಾ ಎಕ್ಸೆಲ್ ಶೀಟ್ ಆಗಲಿ ಪ್ರತಿಯೊಂದರಲ್ಲೂ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಅದೇ ರೀತಿ ಇವಾಗ ನಾನು ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಒಂದು ಮೆಸೇಜ್ ನ ಟೈಪ್ ಮಾಡಿ ಕಳ್ಸಿರ್ತೀನಿ. ಸೊ ಸಿಸ್ಟಮ್ ಅಲ್ಲಿ ಟೈಪ್ ಮಾಡಿ ಕಳ್ಸಿರೋ ಮೆಸೇಜ್ ನ ನಾನು PC ಅಲ್ಲಿ ಹಾಕಿದಾಗ ಅದನ್ನ ಎಡಿಟ್ ಮಾಡಕ್ ಬರಲ್ಲ, ಟೈಪ್ ಮಾಡಕ್ ಬರಲ್ಲ ಅಂತ ಕೂಡ ಕೆಲವೊಬ್ರು ಕೇಳಿದ್ದಾರೆ. ಈ ಹಳೆ ಪ್ರಾಕ್ಟೀಸ್ ಏನಿದೆ, ಹಳೆ ನುಡಿ ಯಾರು ಯೂಸ್ ಮಾಡ್ತಿದ್ದಾರೆ 4.4 ವರ್ಷನ್ ಇದೆಲ್ಲ, ಇದನ್ನೆಲ್ಲ ಹೊಸ ವರ್ಷನ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಏನಕ್ಕಂದ್ರೆ ಇದು ಸ್ಟ್ಯಾಂಡರ್ಡೈಸ್ ಆಗಿದೆ. ಯೂನಿಕೋಡ್ ಇಂದ ನಾವು ಟೈಪ್ ಮಾಡೋದ್ರಿಂದ ಎಲ್ಲ ಕಡೆ ಯೂನಿವರ್ಸಲ್ ಆಗಿರುತ್ತೆ. ಯಾವುದೇ ತರ ಫಾಂಟ್ ಸಮಸ್ಯೆ ಬರೋದಿಲ್ಲ. ಅದ್ರ ಜೊತೆಗೆ ಹೊಸ ಫಾಂಟ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಹೊಸ ಫಾಂಟ್ಸ್ ಕೂಡ ನೀವು ನೋಡಬಹುದು. ನೋಡಿ ಇವೆಲ್ಲ ಹೊಸ ಫಾಂಟ್ಸ್ ಯೂನಿಕೋಡ್ ಸಂಬಂಧಪಟ್ಟಂಗೆ ಹೊಸ ಫಾಂಟ್ಸ್ ಗಳು ಕೂಡ ಬಂದಿದೆ. ನೀವು ಅದನ್ನ ವೆಬ್ಸೈಟ್ ಅಲ್ಲಿ ಕೂಡ ನೋಡಿ ಡೌನ್ಲೋಡ್ ಮಾಡಬಹುದು. ತೋರಿಸ್ತೀನಿ ನೋಡಿ. ಈ ವೆಬ್ಸೈಟ್ಗೆ ಹೋದ್ರೆ ನೀವು ನೋಡಿ 6.1 6.5 ಕೂಡ ಹೊಸದು ಬಂದಿದೆ. ನೋಡಿ ಅಕ್ಷರ ಶೈಲಿ ಫಾಂಟ್ ನೋಡಿ, ಹೊಸ ಫಾಂಟ್ ಪ್ಯಾಕೇಜ್ ಕೂಡ ಇದೆ. ನೀವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಬಹುದು. ಫಾಂಟ್ಸ್ ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಇನ್ನೊಂದು ವಿಡಿಯೋ ಹಾಕ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರೋ ವಿಡಿಯೋನಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವಾಗ ವಾಟ್ಸಪ್ ಅಲ್ಲಿ ಇರುವಂತ ಮೆಸೇಜ್ ನಾನು ನಿಮಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಅವಶ್ಯಕತೆ ಇಲ್ಲ, ಎಲ್ಲರೂ ಹೊಸದಕ್ಕೆ ಚೇಂಜ್ ಆದ್ರೆ ಉತ್ತಮ, ಆದ್ರೂ ತೋರಿಸ್ಕೊಡ್ತೀನಿ ನೋಡಿ. ಇದು ಇವಾಗ ನನ್ನ ಸಿಸ್ಟಮ್ ಅಲ್ಲಿ ಟೈಪ್ ಮಾಡಿರೋ ವಾಟ್ಸಪ್ ಇಂದ ಬಂದಿರೋಂಥ ಮೆಸೇಜು. ಈ ವಾಟ್ಸಪ್ ಅಲ್ಲಿ ಬಂದಿರೋದನ್ನ ನಾನು ಆಸ್ಕಿ ಕನ್ನಡಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಆಸ್ಕಿ ಕನ್ನಡ, ಸೊ ಇದು ಆಸ್ಕಿ ಕನ್ನಡ. ಸೊ ಈ ಆಸ್ಕಿ ಕನ್ನಡಗೆ ಬೇರೆ ಯಾವ್ದಾದ್ರು ಇಂಗ್ಲಿಷ್ ಫಾಂಟ್ ಸೆಲೆಕ್ಟ್ ಆಗಿದ್ರೆ ಈ ತರ ಬರುತ್ತೆ. ಇದಕ್ಕೆ ನಾವು ನುಡಿ ಕನ್ನಡ ಹಳೆ ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ನಾವು ಇದನ್ನ ಓದಬಹುದು ಅಥವಾ ಮಾಡಿಫಿಕೇಶನ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದ್ದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.